ಇನ್ನು ಮೂರನೇ ಕಂಟೆಸ್ಟೆಂಟ್ ಆಗಿ ಬರೋದು ಇಲ್ಲಿ ಈಶಾ ನವೀನ್ ಅಂತ ಅಂದ್ಬಿಟ್ಟು 19 ವರ್ಷ USA ಇಂದ. ನೋಡಿ, ನಾನು ಇಲ್ಲಿ ಬಿಗ್ ಬಾಸ್ಗೆನೆ ಪ್ರಪೋಸ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ಬಂದ್ಬಿಟ್ಟು ಇಲ್ಲಿ ಪ್ರಪೋಸ್ ಮಾಡ್ತಾರೆ. ಎಲ್ಲ ಕೂಡ ಓಕೆ, ಬಟ್ USA ಇಂದ ಬಂದಿದ್ದಾಳ, ಗ್ರೇಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ಸಿಕ್ಕಾಪಟ್ಟೆ ಖರ್ಚಾಗಿರುತ್ತೆ. ಆದ್ರೆ ಒಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ನ US ಅಲ್ಲೂ ಕೂಡ ಇಲ್ಲಿ ನೋಡ್ತಾರೆ, ಎಲ್ಲಾ ಕಡೆನೂ ನೋಡ್ತಾರೆ ಬಿಡಿ. ನಮ್ಮ ಕನ್ನಡ ಬಿಗ್ ಬಾಸ್ ಅಷ್ಟು ದೊಡ್ಡ ಮಟ್ಟಿಗೆ ಇಲ್ಲಿ ಯಶಸ್ನ ಇಲ್ಲಿ ತಗೊಂಡ್ ಬಂದಿದೆ ಪ್ರತಿ ಸೀಸನ್ ಅಲ್ಲೂ ಕೂಡ. ಯಾಕಂದ್ರೆ ಕಳೆದ ಸೀಸನ್ ಎಕ್ಸಾಂಪಲ್ ನೀವು ತಗೊಳ್ಬಹುದು. ಇಲ್ಲಿ ಗಿಲ್ಲಿ ನಟ ಅವ್ರನ್ನ ಎಷ್ಟು ಜನ ಇಲ್ಲಿ ಇಷ್ಟಪಟ್ಟರು, ಎಷ್ಟು ಓಟ್ಗಳು ಇಲ್ಲಿ ಬಂದಿತ್ತು ಅಂತ ಅಂದ್ಬಿಟ್ಟು. ಈಗ ಇವರು 5 ನಿಮಿಷ ಕಾಲಾವಕಾಶ ಕೊಟ್ಟಾಗ ಮೇನ್ ಆಗಿ ಅವ್ರ ಕೈಯಲ್ಲಿ ಒಂದು ಬ್ಯಾಗ್ ನ ಇಲ್ಲಿ ಹಾಕೊಂಡ್ ಬಂದಿರ್ತಾರೆ. ಆ ಒಂದು ಬ್ಯಾಗ್ ನ ನೀವು ಇಲ್ಲಿ ಹರಿದಾಕ್ಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ, ಅಂದ್ರೆ ಡೆಸ್ಟ್ರಾಯ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಅದರೊಳಗಡೆ ಇರೋ ವಸ್ತುಗಳನ್ನು ಕೂಡ ಅಷ್ಟೇ ಇಲ್ಲಿ ಚಾಲೆಂಜ್ ನ ಕೊಡ್ತಾರೆ. ಮೇನ್ ಆಗಿ ಬಿಗ್ ಬಾಸ್ಗೆ ಬಂದ್ರು, ಪ್ರಪೋಸ್ ಮಾಡಿದ್ರು, ಓಕೆ 98 ಡೇಸ್ 99 ಡೇಸ್ ನಾನು ಬಿಗ್ ಬಾಸ್ ಮನೆಯೊಳಗಡೆ ಇರಬೇಕು, ನನ್ನ ಒಂದು ಪ್ರಪೋಸಲ್ ನಿಮ್ಗೆ ಓಕೆ ಆಯ್ತಾ ಅಂತ ಅಂದ್ಬಿಟ್ಟು ಅವ್ರು ಕೇಳ್ತಾರೆ. ಆದ್ರೆ ನೋಡಿ, ತುಂಬಾ ಚೆನ್ನಾಗಿ ಏನೋ ಮಾತುಗಾರಿಕೆಯಲ್ಲಿ ಇದೆ. ಆದ್ರೆ ಮೇನ್ ಆಗಿ ಅವರು ಏನೊಂದು ಇವಾಗ ಚಾಲೆಂಜ್ ಕೊಟ್ರು, ಈಗ ಮೇಕಪ್ ಸೆಟ್ ಎಲ್ಲ ಪ್ರೋಮೋದಲ್ಲಿ ತೋರಿಸಿದ್ರು ಹೊಡೆದಾಕೋದು. ಬಟ್ ಇದಕ್ಕೆ ಎಷ್ಟೊಂದು ಜನ ಬೇಜಾರು ಮಾಡ್ಕೊಂಡಿದ್ರು, ಏನಪ್ಪಾ ಮೇಕಪ್ ಸೆಟ್ ನೆಲ್ಲ ಇಲ್ಲಿ ಹೊಡೆದಾಕ್ತಿದ್ದಾರೆ ಅಂತ ಅಂದ್ಬಿಟ್ಟು. ಆದ್ರೆ ಅವರು ಕಾಸ್ಟ್ಲಿ ಐಟಮ್ಗಳನ್ನ ಕೆಲವೊಮ್ಮೆ ಯಾರಿಗಾರು ಕೊಡ್ಬೇಕು, ಮತ್ತೆ ಇಲ್ಲಿ ಕಾಸ್ಟ್ಲಿ ಐಟಮ್ ನ ಬಚ್ಚಿಡೋದು ಬಿಗ್ ಬಾಸ್ ಮನೆ ಈ ರೀತಿಯಾಗಿ ಮಾಡ್ತಾರಲ್ವಾ, ಅದಕ್ಕೋಸ್ಕರನೇ US ಅಲ್ಲಿ ಇದ್ದಾರೆ ಅಂತಂದ್ರೆ ಸ್ವಲ್ಪ ಒಂದು ದುಡ್ಡಿನ ಬೆಲೆ ಇರ್ಬೋದು, ಒಂದು ಊಟದ್ದು ಟೈಮಿಂಗ್ಸ್ ಎಲ್ಲ ಇಲ್ಲಿ ಇರ್ಬೋದು. ಬಿಗ್ ಬಾಸ್ ಒಳಗಡೆ ಹೋದಾಗ ಇವೆಲ್ಲ ಅಡ್ಜಸ್ಟ್ ಆಗ್ಲೇಬೇಕಾಗತ್ತೆ. ಕೆಲವೊಂದ್ಸತಿ ಒಬ್ಬೊಬ್ರು ನನಗೆ ಇದು ತುಂಬಾ ಇಷ್ಟ ಅಪ್ಪ, ಇದ್ರ ಮೇಲೆ ತುಂಬಾ ಫೀಲಿಂಗ್ ಇದೆ, ನಾನು ಕೊಡಲ್ಲ ಅನ್ನೋದು ಯಾವ್ದನ್ನ ಟಾಸ್ಕ್ ಬಂದಾಗ ಈ ರೀತಿಯಾಗಿ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಜಡ್ಜಸ್ಗಳು ಇಲ್ಲಿ ಟಾಸ್ಕ್ ಕೊಡ್ಬೇಕಾದ್ರೆ ಇವಾಗ ಆ ರೀತಿಯಾಗಿ ಸ್ವಲ್ಪ ಒಂದು ಕಠಿಣವಾದ ಟಾಸ್ಕ್ ಗಳನ್ನ ಇಲ್ಲಿ ಕೊಡ್ತಾ ಇದಾರೆ. ಬ್ಯಾಗ್ ನ ಹರಿದಾಕಿ ನಿಮ್ ಕೈಯಾರ ಅಂತ ಹೇಳಿದಾಗ ಅದು ಅವ್ರು ಸಿಕ್ಕಾಪಟ್ಟೆ ಸೆಂಟಿಮೆಂಟ್ ಅಂತೆ, ಅವ್ರ ಅಪ್ಪ ಅದನ್ನ ತಗೊಂಡ್ಬಂದು ಕೊಟ್ಟಿರೋದು ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಆದ್ರೆ ಇಲ್ಲಿ ರೆಡಿ ಆಗ್ತಾರೆ ಕಂಟೆಸ್ಟೆಂಟ್, ಅಂದ್ರೆ ಇಲ್ಲಪ್ಪ ಈಶಾ ಅವರು, ಇಲ್ಲ ನಾನು ಮಾಡೇ ಮಾಡ್ತೀನಿ, ಇಲ್ಲಿವರೆಗೂ ಬಂದಿದ್ದೀನಲ್ವಾ, ಖಂಡಿತವಾಗ್ಲೂ ಮಾಡ್ತೀನಿ, ಒಂದು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನೇನೋ ಚಾಕು ತಗೊಂಡು ಬ್ಯಾಗ್ ನ ಕಟ್ ಮಾಡ್ಬೇಕು. ಇಲ್ಲ, ನಾವಿಲ್ಲಿ ಫೀಲಿಂಗ್ಸ್ ನ ಟಚ್ ಮಾಡಕ್ಕೆ ಹೋಗಲ್ಲ, ನಿಲ್ಸಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳೋದು, ಕೆಲವೊಮ್ಮೆ ನಾವೇನ್ ಅನ್ಕೊಂತೀವಿ ಅಂತಂದ್ರೆ ಪ್ರೋಮೋ ಬಿಟ್ಟಿದಷ್ಟೇ ಎಚ್ಚಿ ಎತ್ತು ಅಂತ ಅನ್ಕೊಂತೀವಿ. ದಯವಿಟ್ಟು ಆತರ ಅನ್ಕೋಬೇಡಿ. ಎಪಿಸೋಡ್ ನೋಡಿ ಕಂಪ್ಲೀಟ್ ಆದ್ಮೇಲೆ ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಇಲ್ಲಿ ಹೇಳಿದ್ದು. ಜಡ್ಜಸ್ ಗಳ ಮೇಲೆ ಸಿಕ್ಕಾಪಟ್ಟೆ ಅಸಮಾಧಾನ ಇಲ್ಲಿ ಹೊರಗಡೆ ಹಾಕಿದ್ರು, ಸಿಕ್ಕಾಪಟ್ಟೆ ಟ್ರೋಲ್ಗಳು ಕೂಡ ಮಾಡಿದ್ರು. ಬಟ್ ಈ ಒಂದು ಸೀನು, ಈ ಒಂದು ಎಪಿಸೋಡ್ ನೋಡಿದಾಗ ಯಾರಿಗೂ ಕೂಡ ಅನ್ಸಲೇ ಇಲ್ಲ, ಅಪ್ಪ ಜಡ್ಜಸ್ಗಳು ತುಂಬಾ ಚೆನ್ನಾಗಿ ಒಂದು ಫೀಲಿಂಗ್ ಗೆ ಬಂದ್ಬಿಟ್ಟು ಅಗ್ನಿ ಪರೀಕ್ಷೆಯಲ್ಲಿ ಈ ರೀತಿಯಾಗಿ ಅಷ್ಟೊಂದು ಬೇಜಾರು ಮಾಡಿಲ್ಲ ಅಂತ ಅಂದ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿದ್ರು. ಅಂದ್ರೆ ಆ ಒಂದು ಬ್ಯಾಗು 15,000 ಅಮೌಂಟ್ ಬ್ಯಾಗು ನೋಡಿ, ಅವ್ರು ಒಂದು ಚೂರು ಕೂಡ ಯೋಚನೆ ಮಾಡ್ಲಿಲ್ಲ, ಇಲ್ಲಪ್ಪ ನಾನು ಬಿಗ್ ಬಾಸ್ ಮನೆಗಡೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆ ವಸ್ತುಗಳು ಏನಿತ್ತು ಸುಮಾರು ಒಂದು 50,000-60,000 ಆಗುತ್ತೆ ಅಂತ ಹೇಳಿದ್ರು, ಸಮಥಿಂಗ್ ಅಮೌಂಟ್ ಇಲ್ಲಿ ಹೇಳಿದ್ರು. ಅಷ್ಟೂನು ಕೂಡ ಹೊಡೆದಾಕ್ಬಿಟ್ಟು ನಾವಾದ್ರೆ ಬೇಡಪ್ಪ ಅಂತ ಅನ್ಸುತ್ತೆ. ಬಟ್ ಅವರು US ಅಲ್ಲಿ ಇದ್ದಾರೆ ಬಿಡಿ, ಎಷ್ಟು ಜನ ದುಡಿಲಿ ಏನೇ ಇರ್ಲಿ, ಬಟ್ ಹೊಡೆದಾಕ್ಬಿಟ್ಟು ನಾನು ಬಿಗ್ ಬಾಸ್ ಮನೆಯೊಳಗೆ ಅಗ್ನಿ ಪರೀಕ್ಷೆ ಗೆದ್ದು ಹೋಗ್ಲೇಬೇಕು ಅಂದ್ರಲ್ಲ, ಗ್ರೇಟ್ ಅಂತಾನೆ ಇಲ್ಲಿ ಹೇಳ್ಬೋದು. ಒಟ್ನಲ್ಲಿ ಈಶಾ ನವೀನ್ ಅವರು 19 ವರ್ಷ USA ಇಂದ ಬಂದಿರೆ. ಈ ಒಂದು ಕಂಟೆಸ್ಟೆಂಟ್ ಬಗ್ಗೆ ನಿಮಗೇನ್ ಅನ್ನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಇವರು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದು ಬಿಗ್ ಬಾಸ್ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನ ಕಮೆಂಟ್ ಅಲ್ಲಿ